Shri Gurudev. Welcome to Accountancy Online Class Session 21. So, previous sessions ಅಲ್ಲಿ ಅಂದರೆ ಸೆಷನ್ 20 ಮತ್ತು 19ನಲ್ಲಿ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅದರಲ್ಲಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವು. ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ನಾವು ನಂಬರ್ ಆಫ್ ಕ್ಲಾಸಸ್ ಮಾಡಿದ್ದೀವಿ, 2 ಕ್ಲಾಸಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲೂ ಅಷ್ಟೇ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಡಿಫ್ರೆಂಟ್ ಸಿಚುವೇಷನ್ಸಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ವು. ಸೊ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಆಲ್ರೆಡಿ 2 ಸಿಚುವೇಷನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸಿಚುವೇಷನ್ 1, ಸಿಚುವೇಷನ್ 2. ಅವೆರಡು ಸಿಚುವೇಷನ್ಸಲ್ಲಿ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸಿಚುವೇಷನ್ 3 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸಿಚುವೇಷನ್ 3ನಲ್ಲಿ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವೆಲ್ಲವೂ ಎಷ್ಟು ಮಾರ್ಕ್ಸಿಗೆ ಬರ್ತದೆ? 6 ಮಾರ್ಕ್ಸಿಗೆ ಬರ್ತದೆ. ಸೊ ಸಿಚುವೇಷನ್ 3, ಥರ್ಡ್ ಸಿಚುವೇಷನಲ್ಲಿ ಏನಾಗುತ್ತೆ? ಎ ಆ್ಯಂಡ್ ಬಿ assume A and B 2 partners. So here I have taken one example illustration. See, A and B are partners. Their profit sharing ratio is 3:2. Their profit sharing ratio is 3:2. And then here A surrenders 1/4 of his share. 1/4 of his share. 1/4 of his share. B surrenders 1/3 of his share. Okay, so illustration ಈ ಥರ ಇದೆ. in favor of C. C is a new partner. ಅಷ್ಟೇ ನೋಡಿ, ಇಲ್ಲೇನಾಯಿತು? ಎದು ಓಲ್ಡ್ ರೇಷಿಯೋ 3:2 ಅಂತ ಇದೆ. ಎದು ಓಲ್ಡ್ ರೇಷಿಯೋ 3:2 ಅಂತ ಇದೆ. ಈಗೇನಾಗಿದೆ? ಸಿ ನ್ಯೂ ಪಾರ್ಟ್ನರ್ ಎಂಟ್ರಿ ಆಗಿದ್ದಾನೆ. ಬಟ್ ಸೀಸ್ದು ದ ನ್ಯೂ ರೇಷಿಯೋ ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಅಂತ ಕೊಟ್ಟಿಲ್ಲ. ಅರ್ಥ ಆಗ್ತಿದೆಯಾ? ಈ ಕೇಸಲ್ಲಿ ಅದ್ರ ಬದಲು ಏನೇನಿದೆ? ಎ ತಾನು ತಗೋತಿದ್ದ ನೋಡಿ 3:2 ಅಂದರೆ 3/5, 2/5. ಓಕೆ, 3/5, 2/5. 3/5ನಲ್ಲಿ ಎ 1/4 ಸರೆಂಡರ್ ಮಾಡ್ದ, ಬಿಟ್ಕೊಟ್ಟ. 1/4 ಆಫ್ ಇಸ್ ಶೇರ್. ಇದು ರೇಷಿಯೋ. 1/4 ಅಂದರೆ ರೇಷಿಯೋ. ಈ ರೇಷಿಯೋನ ಯೂಸ್ ಮಾಡಿಕೊಂಡು ನಾವು 3/5 ದ ಪ್ರಪೋರ್ಷನ್ ಆಫ್ ಪ್ರಾಫಿಟ್ಸ್ ಸ್ಯಾಕ್ರಿಫೈಸ್ಡ್ ಬೈ ಎ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ದೆನ್ ಬಿ, ಸಿಮಿಲರ್ಲಿ ಬಿ ಅವನಿಗೆ ಬರ್ತಿದ್ದು 2/5ನಲ್ಲಿ 1/3 ಪೋರ್ಷನ್ ಅಂದರೆ 1/3 ರೇಷಿಯೋ ಅಷ್ಟು ನಾವು ಬಿ ಸಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಈಗ ಎ ಇಂದ ಮತ್ತು ಬಿ ಇಂದ ಇಬ್ಬರದು ಏನು ಸ್ಯಾಕ್ರಿಫೈಸ್ ಮಾಡಿದ್ರು ಶೇರ್ ಆಫ್ ಪ್ರಾಫಿಟ್ಸ್ ಅದನ್ನು ಕೂಡಿಸಿದ್ರೆ ಸಿ ಇದು ಶೇರ್ ಆಗುತ್ತೆ. ನೋಡಿ, ಇದನ್ನು ಮತ್ತು ಇವರಿಬ್ಬರು ಸ್ಯಾಕ್ರಿಫೈಸ್ ಮಾಡಿ ಕೂಡಿಸಿ ಏನು ಬರುತ್ತೆ ಅಮೌಂಟು, ಅದು ಸಿಗೆ ಶೇರ್ ಆಗುತ್ತೆ. ಓಕೆ, ಸೊ ಇದನ್ನು ನಾವೇನು ಮಾಡ್ಬೋದು? ಈಗ ಇದನ್ನು ಯಾವ ಥರ ಅದನ್ನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಬೋದು ಅನ್ನೋದನ್ನು ವರ್ಕೌಟ್ ಮಾಡೋಣ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್. ಓಕೆ, ಸಿ ಇದು ಈಗ ಇದನ್ನು ಡೇಟನ್ನು ಸಿಂಪಲ್ ಆಗಿ ಬರ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕ್ಸ್ನ ಕೇಸ್ 3 ಅಥವಾ ಸಿಚುವೇಷನ್ ಕೇಸ್ 3. ಸಿಚುವೇಷನ್ 3 ಇಲ್ಲಿ ಎ ಬಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಸಿದು ನ್ಯೂ ರೇಷಿಯೋ, ಅದು ನ್ಯೂ ಶೇರ್ ಕೊಟ್ಟಿರೋದಿಲ್ಲ, ಕ್ವೆಶನ್ ಮಾರ್ಕ್ ಇದೆ. ಓಕೆ, ಸೊ ದ ರೇಷಿಯೋ ಎಷ್ಟಿದೆ? 3/5. ಎದು 3/5, ಬಿದು 2/5. ಓಕೆ, ಈಗ ಇವನು ಎಷ್ಟು ಬಿಟ್ಕೊಡ್ತಾನೆ? ಇವನ್ ಶೇರಲ್ಲಿ 1/4 ಶೇರ್ ಬಿಟ್ಕೊಡ್ತಾನೆ.
ಬಿ ಎಷ್ಟು ಬಿಟ್ಕೊಡ್ತಾನೆ, 1/3 ಶೇರ್ ಬಿಟ್ಕೊಡ್ತಾನೆ. ಇಷ್ಟು ಇನ್ಫಾರ್ಮೇಷನ್ ಇದೆ. ಇಷ್ಟನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕೀಗ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು, ಎಸ್ ಶೇರ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ ಕಂಡಿಡ್ಬೇಕೀಗ. ಸೊ ಅದಕ್ಕೆ ಏನು ಮಾಡಬೇಕು, ಎ ಫಸ್ಟ್ ಅವ್ನು ಕಂಡಿಡಿಯೋಣ. ಎದು ಇಲ್ಲಿ ತನಕ ಅಂದರೆ ಬಿಫೋರ್ ಅಡ್ಮಿಷನ್ ಆಫ್ ಸಿ, ಬಿಫೋರ್ ಸಿ ಈಸ್ ಅಡ್ಮಿಟೆಡ್. ಸೊ ಎದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿತ್ತು ಅಂದರೆ 3/5 ಇತ್ತು. 3/5. ಈ 3/5ನಲ್ಲಿ ಅವನು 1/4 ಪೋರ್ಷನ್ನ ಬಿಟ್ಕೊಡ್ತಾ ಇದ್ದಾನೆ. 1/4 ಪೋರ್ಷನ್ ಬಿಟ್ಕೊಡೋದಾದ್ರೆ ಹಿಂಗೆ ಮಲ್ಟಿಪ್ಲೈ ಇಂಟು, ಅಂದರೆ ಮಲ್ಟಿಪ್ಲಿಕೇಶನ್ ಸೈನ್ ಯೂಸ್ ಮಾಡಬೇಕು, ಇಂಟು 1/4 ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ, 100 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂದ್ಕೊಳ್ಳಿ, ಅದ್ರ 50% ಬಿಟ್ಕೊಡಿ ಅಂದರೆ ನೀವೇನು ಮಾಡ್ತೀರಾ, 100ಕ್ಕೆ ಯು ಯೂಸ್ ಮಲ್ಟಿಪ್ಲಿಕೇಶನ್ ಸೈನ್, 50/100 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 50ನೇ ಬರಲ್ವಾ, ಅದೇ ಥರ. ಓಕೆ, ಸೊ ಏನು ಪ್ರಾಫಿಟ್ಸಲ್ಲಿ ಆಲ್ರೆಡಿ ಅರ್ನ್ ಮಾಡ್ತಿರೋ ಪ್ರಾಫಿಟ್ಸ್ನಲ್ಲಿ ಸರ್ಟನ್ ಪರ್ಸೆಂಟೇಜ್ ನೀವು ಪ್ರಾಫಿಟ್ಸ್ನ ತೆಗಿಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಿ ಯೂಶಲಿ ಯೂಸ್ ದಿ ಮಲ್ಟಿಪ್ಲಿಕೇಶನ್ ಸೈನ್. ಮ್ಯಾಥಮೆಟಿಕ್ಸು, ಬೇಸಿಕ್ ಮ್ಯಾಥಮೆಟಿಕ್ಸು SSLCನಲ್ಲಿ ಗೊತ್ತಿರುತ್ತೆ ನಿಮಗೆ ಯಾವ ಥರ ಅಂತ, ಏನಕ್ಕೆ ಮಲ್ಟಿಪ್ಲಿಕೇಶನ್ ಸೈನ್ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಈ 3/5ಗೆ 1/4ನ ಮಲ್ಟಿಪ್ಲೈ ಮಾಡಿದ್ರೆ 3 × 3 5 4 20 ನೋಡಿ, 3 × 1 5 × 4 ನೋಡಿ. ಅಪ್ಪರ್ ಪೋರ್ಷನ್ ಅಪ್ಪರ್ ನಂಬರಿಂದನೇ ಮಲ್ಟಿಪ್ಲೈ ಮಾಡಬೇಕು, ಲೋಯರ್ ಪೋರ್ಷನ್ ನಂಬರಿಂದನೇ ಮಲ್ಟಿಪ್ಲೈ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಬಿ. ಫಸ್ಟ್ ಏನು ಪೂರ್ತಿ ಕಂಪ್ಲೀಟ್ ಮಾಡಬೇಡ, ಲೆಟ್ ಅಸ್ ಬಿ ಸ್ಯಾಕ್ರಿಫೈಸ್ ರೇಷಿಯೋ. ಫಸ್ಟು ಶೇರ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ ಕಂಡುಹಿಡ್ಬೇಡ. ನೋಡಿ 3/20 ಬಿಟ್ಕೊಟ್ಟಿದ್ದಾನೆ ಯಾರು, ಎ, ಔಟ್ ಆಫ್ 3/5. ನೆಕ್ಸ್ಟ್ ಬಿದು ಓಲ್ಡ್ ರೇಷಿಯೋ ಎಷ್ಟು, 2/5 ಇಂಟು ಅವನು ಸ್ಯಾಕ್ರಿಫೈಸ್ ಮಾಡ್ತಿರೋ ಪೋರ್ಷನ್ ಎಷ್ಟು, 1/3. ಸೊ ಶೇರ್ ಸ್ಯಾಕ್ರಿಫೈಸ್ ಎಷ್ಟಾಗುತ್ತೆ ನೋಡಿ, 2 × 1 2, 5 × 3 15. ಓಕೆ, ಸೊ ಎ 3/20 ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂದರೆ ಶೇರ್ ಸ್ಯಾಕ್ರಿಫೈಸ್, ನಾಟ್ ರೇಷಿಯೋ ಸ್ಯಾಕ್ರಿಫೈಸ್ ಅಲ್ಲ. 1/4 1/3 ಇಸ್ ದ ರೇಷಿಯೋ, 3/20 and 2/15 is the share sacrificed. Okay, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ರೇಷಿಯೋ ಯೂಸ್ ಮಾಡಿದ್ದೀವಿ, 1/4 1/3 ರೇಷಿಯೋ ಯೂಸ್ ಮಾಡಿದ್ದೀವಿ. ನಾವು ಈ 3/20ನ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, 3/5ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. 2/15ನ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, 2/5ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಸೊ ದೇರ್ ವಿ ಹ್ಯಾವ್ ಯೂಸ್ಡ್ ಮಲ್ಟಿಪ್ಲಿಕೇಶನ್ ಸೈನ್. ಓಕೆ, ನೆಕ್ಸ್ಟು ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕೀಗ, ದ ನ್ಯೂ ರೇಷಿಯೋ ಆಫ್ ಎ, ದ ನ್ಯೂ ರೇಷಿಯೋ ಆಫ್ ಬಿ ಕಂಡುಹಿಡಿಬೇಕು. ದ ನ್ಯೂ ರೇಷಿಯೋ ಆಫ್ ಎ ಫಸ್ಟ್ ಕಂಡುಹಿಡಿಯೋಣ, ಎ. ಓಕೆ, ಸೊ ನ್ಯೂ ರೇಷಿಯೋ ಫಾರ್ಮುಲಾ ಏನು, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫಾರ್ಮುಲಾ, ನ್ಯೂ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಏನು, ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ನೋಡಿ, ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ಶೇರ್ ಅಂತ. ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್ ಅಂತ ಕರಿಬೋದು, ಬೇಕಾದ್ರೆ ಹಂಗೆ ತಗೊಳ್ಳಿ. ಓಲ್ಡ್ ಶೇರ್ ಸ್ಯಾಕ್ರಿಫೈಸ್ ಶೇರ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಥರ ಕೊಟ್ಟಿರೋದು, ಕನ್ಫ್ಯೂಸ್ ಆಗೋದು ಬೇಡ. ಸೊ ಓಲ್ಡ್ ಶೇರ್ ಎಷ್ಟಿತ್ತು, 3/5 ಇತ್ತು ಓಲ್ಡ್ ಶೇರ್. ಓಕೆ, ಮೈನಸ್ ಸ್ಯಾಕ್ರಿಫೈಸ್ ಶೇರ್ ಎಷ್ಟು, 3/20. ಈಗ ಇದಕ್ಕೆ LCM ತೊಗೊಳ್ಳಿ, ನಾನು 20 LCM ತೊಗೊತೀನಿ. ಈ 20ನ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಮಲ್ಟಿಪ್ಲೈ ಮಾಡಬೇಕು, ಎರಡು ನಂಬರ್ಗೂ 20 ಮಲ್ಟಿಪ್ಲಿಕೇಶನ್ ಮಾಡಿ, 5 × 5 4 20, 4 × 3 12 ಮೈನಸ್ 21 20, 3 × 1 3. ಸೊ ದ ಆನ್ಸರ್ ಈಸ್ 9/20. ಓಕೆ, ನೆಕ್ಸ್ಟ್ ಬಿ ಮಾಡಿ. ಸೊ ಬಿ ಓಲ್ಡ್ ರೇಷಿಯೋ ಎಷ್ಟು, 2/5 ಇದೆ, ಮೈನಸ್ 2/15. 2/15 ನೀವೀಗ LCM ನೀವು ಇಲ್ಲಿ 15 ತೊಗೊಳ್ಳಿ, ತೊಂದರೆ ಇಲ್ಲ.
15 ತಗೊಳ್ಳಿ. 15ನ ಎರಡು ನಂಬರ್ಗೆ ಮಲ್ಟಿಪ್ಲೈ ಮಾಡಿ. ಓಕೆ, 5 ಒಂದ್ಲಿ 5 ಮೂರ್ಲಿ 3 ಎರಡ್ಲಿ 6 ಮೈನಸ್ 15 ಒಂದ್ಲಿ 15 2 ಇಂಟು 1 2. So the answer is 4/15. So the new ratio of A is 9/20, B is 4/15. ಈಗ C's ಕಂಡುಹಿಡಿಯಬೇಕಲ್ವಾ? C's C ಏನಾಯಿತು? ನಾನು ಅವಾಗಲೇ ಹೇಳಿದೆ ಎ ಸ್ಯಾಕ್ರಿಫೈಸ್ ಶೇರು ಬಿ ಸ್ಯಾಕ್ರಿಫೈಸ್ ಶೇರು ಎರಡೂ ಸೇರಿಸಿದ್ರೆ ಯಾರ್ದು ಶೇರ್ ಆಗುತ್ತೆ? ಸಿ ಇದು ಶೇರ್ ಆಗುತ್ತೆ ನೋಡಿ. 3/20 ಪ್ಲಸ್ 2/15. ಓಕೆ, ಈಗ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನಂಬರ್ ತಗೊಳ್ಳಿ. ಆ ನಂಬರ್ನ 20ಇಂದ ಡಿವೈಡ್ ಮಾಡ್ಬೋದು. ಸೊ ಅದರ ಒಂದು LCM ತಗೋಬೇಕು. ಸೊ ಯಾವ್ದು ತಗೋಬೋದು ನೀವು? ಯಾವ ನಂಬರಿಂದ ನೋಡಿ? 60 ನಂಬರ್ ತಗೊಂಡ್ರೆ ಆ 60 ನಂಬರ್ 20ರಿಂದನೂ ಡಿವೈಡ್ ಆಗುತ್ತೆ, 15ರಿಂದನೂ ಡಿವೈಡ್ ಆಗುತ್ತೆ. 15 4ಲಿ 60, 23ಲಿ 60. ಸೊ 60ನ LCM ಆಗಿ ತಗೊಳ್ಳಿ. 60 ನಂಬರ್ನ ಆ 60 ನಂಬರ್ನ 2ರಿಂದ ಮಲ್ಟಿಪ್ಲೈ ಮಾಡಿ. ಸೊ 21ಲಿ 23ಲಿ. ಸೊ 3 ಇಂಟು 3 9 ಪ್ಲಸ್ 15 ಒಂದ್ಲಿ 15 4ಲಿ 4 2 8. ಓಕೆ, 4 2 8. ಸೊ ಟೋಟಲ್ ಎಷ್ಟಾಯಿತು ನೋಡಿ? 9 + 8 17 ಡಿವೈಡೆಡ್ ಬೈ 60. ಸೊ ದ ನ್ಯೂ ರೇಷಿಯೋ ಈಸ್ 9/20. ಸೊ ದ ನ್ಯೂ ರೇಷಿಯೋ ಈಸ್ 9/20 is to 4/15 is to 17/60. ಓಕೆ, ಈಗ ಏನಾಯಿತು? ಲೋಯರ್ ಪೋರ್ಷನ್ ಅಲ್ಲಿ ನೋಡಿ 20, 15, 60 ಅಂತ ಯೂನಿಕ್ ಆಗಿಲ್ಲ ನಂಬರ್. ಸೊ ಇಷ್ಟಕ್ಕೆ ಬರೆದು ಇಟ್ಟು ಸ್ಟಾಪ್ ಮಾಡಿದ್ರು ಆಗುತ್ತೆ, ನಿಮ್ಮ ಆನ್ಸರ್ ಸರಿ ಇರುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಇಷ್ಟು ಬರೆದ್ರು ಆಗುತ್ತೆ, ಆಯಿತಾ? ಸೊ ನೀವು ಒಂದು ಸ್ಟೆಪ್ ಮುಂದೆ ಹೋಗ್ಬೋದು, ಈಸಿ ಇದೆ. ಈ ಲೋಯರ್ ಪೋರ್ಷನ್ ಏನಿದೆ 20, 15, 61 ಇದೆಯಲ್ಲ, ನಾವು ಈ ಲೋಯರ್ ಪೋರ್ಷನ್ನ ಅಪ್ಪರ್ ಅಮೌಂಟ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಅಪ್ಪರ್ ಅಮೌಂಟ್ ಯಾವುದು? 60. ಇದನ್ನು ಸಹ 60ಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಇದು ಉಳಿದವು ನೋಡಿ 20 60 ಆಗಬೇಕು ಅಂದರೆ 3ರಿಂದ ಮಲ್ಟಿಪ್ಲೈ ಮಾಡಬೇಕು. 20 60 ಆಗಬೇಕು ಅಂದರೆ 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 9/20 ಇಂಟು 3. ಓಕೆ, ದೆನ್ 15 60 ಆಗಬೇಕು ಅಂದರೆ 4ರಿಂದ ಮಲ್ಟಿಪ್ಲೈ ಮಾಡಬೇಕು. ದೆನ್ 17/60 60 ಆಗಬೇಕು. ಆಲ್ರೆಡಿ 60 ಇದೆ, ಏನು ಮಾಡ್ಬೋದು? 1ರಿಂದ ಮಲ್ಟಿಪ್ಲೈ ಮಾಡಿ. ಸೊ 9 3ಲಿ 27, 23ಲಿ 60. ನೋಡಿ, ಈ ಮಲ್ಟಿಪ್ಲಿಕೇಶನ್ ಎರಡು ಕಡೆಗೂ ಯೂಸ್ ಮಾಡಬೇಕು. 9ರಿಂದಲೂ ಗುಣಿಸ್ಬೇಕು, 20ರಿಂದಲೂ ಗುಣಿಸ್ಬೇಕು. ಆಮೇಲೆ ಇಷ್ಟು 4 4ಲಿ 16, 15 4ಲಿ 60. ದೆನ್ 17 ಇಂಟು 1 17, 60 ಇಂಟು 1 60. ಕ್ಲಿಯರಾ? ಸೊ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 27:16:17. 27:16:17 is the new profit sharing ratio. ನೋಡಿ, ಅಪ್ಪರ್ ಪೋರ್ಷನ್ ಏನಿದೆ 27 ಪ್ಲಸ್ 17 16 ಎಷ್ಟಾಯಿತು? 43 ಆಯಿತು. 43ಕ್ಕೆ 17ನ ಕೂಡಿಸಿದ್ರೆ 60. ಸೊ ದಿಸ್ ಇಸ್ ವಾಟ್ ಸಿಚುಯೇಷನ್ 3. ಓಕೆ, ದೇರ್ ಆರ್ 4 ಸಿಚುಯೇಷನ್ಸ್ ಬರುತ್ತೆ. ಸೊ 1 by 1 ನಾನು ಅವತ್ತು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ, ನಿಧಾನವಾಗಿ 1 by 1 ನಾವು ಡಿಸ್ಕಸ್ ಮಾಡೋಣ ಅಂತ. ಸೊ ಇದನ್ನು ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿದ್ದು ಏನೇ ಡೌಟ್ಸ್ಗಳಿದ್ರು ನೀವು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಇದು 6 ಮಾರ್ಕ್ಸಿಗೆ ಬರೋದ್ರಿಂದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳು. ಸೊ 3 ಕೇಸಸ್ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.